ನಮಸ್ಕಾರ, ಕನ್ನಡ ನಾಡಿಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಚಾಮರಾಜನಗರದಲ್ಲಿ ವರನಿಗೆ ಚಾಕು ಇರಿದ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮದುಮಗಳೇ ಹತ್ಯೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ಲು ಅನ್ನೋದು ಬಯಲಾಗಿದೆ. ಪ್ರಿಯಕರನನ್ನ ಎತ್ತಾಕೊಂಡು ಹೋಗಿ ವಿಚಾರಣೆ ಮಾಡಿದಾಗ ಸತ್ಯ ಬಯಲಾಗಿದೆ. ಮದುವೆ ಅನ್ನೋದು ಜನ್ಮ ಜನ್ಮದ ಬಂಧ, ಹೆಣ್ಣಿಗೆ ಹೊಸ ಆರಂಭದ ಮುನ್ನುಡಿಯ ಅನುಬಂಧ, ಬಂಗಾರದಂತಹ ಭವಿಷ್ಯಕ್ಕೆ ಅಡಿಪಾಯದ ದಿನ, ನೂರಾರು ಕನಸು ಭರವಸೆಗಳ ಮಹಾ ಸಂಗಮ, ಹೆತ್ತವರ ಆಸೆ ಈಡೇರುವ ಕ್ಷಣ. ಆದ್ರೆ ಇಂಥ ಮಧುರ ಕ್ಷಣಗಳಿಗೆ ಕೆಲ ಹುಡುಗಿಯರು ಕೊಳ್ಳಿಗಿಟ್ಟು ಬಿಡುತ್ತಾರೆ. ಸಂಭ್ರಮದ ಮನೆಯಲ್ಲೇ ರಕ್ತ ಚಿಮ್ಮಿಸಿ ಸ್ಮಶಾನ ಸೃಷ್ಟಿಸುತ್ತಾರೆ. ಚಾಮರಾಜನಗರದಲ್ಲಿ ಇಂಥದ್ದೇ ಪ್ರಳಯಾಂತಕೀಯ ಕೃತ್ಯಕ್ಕೆ ಇಡೀ ಊರೇ ಬೆಚ್ಚಿ ಬಿದ್ದಿದೆ. ಕೊಳ್ಳೇಗಾಲ ಚಾಕು ಇರಿತ ಕೇಸ್ಗೆ ಬಿಗ್ ಟ್ವಿಸ್ಟ್. ವರನ ಹತ್ಯೆಗೆ ಮದುಮಗಳಿಂದಲೇ ಡೆಡ್ಲಿ ಸ್ಕೆಚ್. ಬರಬೇಕಾದ್ರೆ ಅಟೆಂಪ್ಟ್ ಮಾಡಿದ್ದಾರೆ. ಅಲ್ಲೆಲ್ಲೆಲ್ಲೆಲ್ಲೇ ಅದೇನ್ ನವರಂಗಿ ಆಟ ಆಡ್ತಾವಳೆ ಶಿವ. ಇವಳ ಆಕ್ಟಿಂಗ್ಗೆ ಅದ್ಯಾವ ಪ್ರಶಸ್ತಿ ಕೊಡಬೇಕೋ ಗೊತ್ತಾಗ್ತಿಲ್ಲ. ನಾನೇ ಸತ್ಯವತಿ, ನಾನೇ ಸತಿ ಸಾವಿತ್ರಿ ಅನ್ನೋ ರೇಂಜ್ಗೆ ಪೋಸ್ ಕೊಡ್ತಾಳೆ. ನಂದೇನು ತಪ್ಪಿಲ್ಲ ಚಿನ್ನು, ನೀನಂದ್ರೆ ನಂಗೆ ಪ್ರಾಣ, ನನ್ನೇ ಮದುವೆ ಆಗು ಅಂತ ಅಂಗಲಾಚ್ತಾಳೆ. ಬೆಡ್ ಮೇಲೆ ಕೊಳು ಅಂತ ಗೋಳಾಡಿ ಕಣ್ಣೀರು ಹಾಕ್ತಾಳೆ. ಆದ್ರೆ ಇವಳು ಹಾಕಿರೋದು ಪಕ್ಕ ಮೊಸಳೆ ಕಣ್ಣೀರು ಕಂಡ್ರೆ. ಈ ನವರಂಗಿ ನಾಟಕದ ನೌಟಂಕಿ ಮಹಾನ್ ಪ್ರಳಯಾಂತಕಿ. ಈಕೆಯ ಚಿಣಿಮಿಣಿ ಆಟ ಕೇಳಿದ್ರೆ ಸಾಮಾನ್ಯದವಳಲ್ಲ ಬಿಡಣ್ಣ ಅಂದುಬಿಡ್ತೀರ. ಲವ್ವರ್ ತೋಳಲ್ಲಿ ಹೊರಳಾಡಿದ್ದವಳು, ಹಸೆ ಮಣೆ ಮೇಲೆ ಕೂತ ವರನ ಹತ್ಯೆಗೆ ಸುಪಾರಿ ಕೊಟ್ಟ ಕಿಲಾಡಿಗಿವಳು. ಈ ಟಚಕ್ ಡಿಂಗ್ರಿ ಪಿಲ್ದಿ ಹೆಸರು ನಯನ ಅಂತ. ಚಾಮರಾಜನಗರದ ಹೊಸ ಅಣಗಳ್ಳಿ ಗ್ರಾಮದವಳು. ಬೆಂಗಳೂರಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ಲಂತೆ. ಹಾಸ್ಪಿಟಲ್ನಲ್ಲಿ ಅದೇನ್ ಕೆಲಸ ಮಾಡ್ತಿದ್ಲೋ ಏನೋ. ರೀಲ್ಸು ಡ್ಯಾನ್ಸು ಅಂತ ಮೂರತ್ತು ಮಿಣಮಿಣ ಅಂತಿದ್ಲು. ಜಿಗಿ ಜಿಗಿ ಲೈಫ್ ಲೀಡ್ ಮಾಡ್ತಿದ್ದವಳಿಗೆ ಪರಿಚಯ ಆಗಿದ್ದೆ ಈ ಚೋರ್ ಚಪ್ರಿ ದರ್ಶನ್. ಇದೇ ಪರಿಚಯ ಅದಾಗ್ಲೇ ಪ್ರೀತಿಯಾಗಿ ತಿರುಗಿತ್ತು. ಬಿದ್ದೆ ಲವ್ವಲ್ಲಿ ಬಿದ್ದೆ ಅಂತ ಡ್ಯುಯೆಟ್ ಹಾಡ್ಕೊಂಡು ಎಂಜಾಯ್ ಮಾಡ್ತಿದ್ರು. ರಜೆ ಸಿಕ್ಕಾಗ್ಲೆಲ್ಲ ಕಬ್ಬನ್ ಪಾರ್ಕು, ಲಾಲ್ ಬಾಗು ಅಂತ ತಿರುಗಾಡ್ತಿದ್ರಂತೆ. ಪ್ರೇಮ ಲೋಕದಲ್ಲಿ ಪ್ರಣಯ ಗೀತೆ ಹಾಡ್ತಿದ್ದ ನಯನಾಗೆ ಹೆತ್ತವರು ಏಕಾಏಕಿ ಶಾಕ್ ಕೊಟ್ಟಿದ್ದಾರೆ. ನಿನಗೆ ಒಳ್ಳೆ ಹುಡುಗನನ್ನ ನೋಡಿದ್ದೇವೆ, ಅವನನ್ನೇ ಮದುವೆ ಆಗ್ಬೇಕು ಅಂತ ಕೊಳ್ಳೇಗಾಲದ ಕುಣಗಳ್ಳಿಯ ರವೀಶ್ ನನ್ನ ತೋರಿಸಿದ್ದಾರೆ. ರವೀಶ್ ನನ್ನ ನೋಡಿದ ನಯನ ಸೈಲೆಂಟ್ ಆಗಿಯೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಲು. ಲವ್ವರ್ ಇದ್ರು, ರವೀಶನನ್ನೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ಲು. ಹೀಗಾಗಿ ಕೆಲ ತಿಂಗಳ ಹಿಂದೆ ರವೀಶ್ ಜೊತೆ ನಿಶ್ಚಿತಾರ್ಥವೂ ಆಗಿತ್ತು. ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು. ನಯನ ಮಾತ್ರ ದರ್ಶನ್ ಸಹವಾಸ ಬಿಟ್ಟಿರ್ಲಿಲ್ಲ. ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಅವನಿಗೂ ಮಾತು ಕೊಟ್ಟಿದ್ಲಂತೆ. ಅಲ್ಲಿಂದ ಅತ್ಲಾಗೆ ಅವನು ಇತ್ಲಾಗೆ ಇವನು ಅಂತ ಹಾಡ ಹಗಲೇ ಚಂದ್ರನನ್ನ ತೋರಿಸಿದ್ಲು. ನಂಬೇಡ ನಂಬೇಡ ಹುಡುಗಿರನ್ನ ನಂಬೇಡ, ನಂಬೇಡ ನಂಬೇಡ ನರ್ಸ್ಗಳನ್ನ ನಂಬೇಡ, ನಂಬೇಡ ನಂಬೇಡ ಪ್ರೀತಿ ಅಂದ್ರೆ ನಂಬೇಡ, ಪ್ರೀತಿಸಿ ಪ್ರೇಮಿಸಿ ಏಪ್ರಿಲ್ ಫೂಲ್ ಆಗ್ಬೇಡ. ಈ ಮಧ್ಯೆ ಪ್ರಿಯಕರನ ಮೂಲಕ ರವೀಶ್ಗೆ ಬೆದರಿಕೆ ಹಾಕಿಸೋದಕ್ಕೆ ಶುರು ಮಾಡಿದ್ಲು. ನೀನು ನಯನ ಜೊತೆ ಮದುವೆ ಆಗ್ಬಾರ್ದು, ಒಂದು ವೇಳೆ ಮದುವೆ ಆಗಿದ್ದೇ ಆದ್ರೆ ನಿನ್ನನ್ನ ಮುಗಿಸ್ತೇನೆ ಅಂತ ಬೆದರಿಕೆ ಹಾಕಿಸಿದ್ದಾಳೆ. ರವೀಶ್ ಮಾತ್ರ ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಪದೇ ಪದೇ ಕಾಲ್ ಬರ್ತಿದ್ರಿಂದ ನಯನ ಬಳಿ ಹೇಳಿದ್ದಾನೆ. ಆಗ ನಯನ, ನನಗೂ ದರ್ಶನ್ ಅನ್ನೋನಿಗೂ ಸ್ನೇಹವಿತ್ತು, ಆದ್ರೀಗ ಇಬ್ಬರು ಸಂಪರ್ಕದಲ್ಲಿಲ್ಲ ಅಂತ ಹಸಿ ಸುಳ್ಳಿನ ಕಥೆ ಕಟ್ಟಿದ್ಲು. ಹೀಗಾಗಿ ಏನೇ ಆದ್ರೂ ನಯನಾಳನ್ನೇ ಮದುವೆ ಆಗ್ತೀನಿ ಅಂತ ರವೀಶ್ ನಿರ್ಧಾರ ಮಾಡಿದ್ದ. ಆ ಹುಡುಗಿನ ತುಂಬಾ ನಂಬಿಕೆ, ಬಟ್ ಈ ತರ ಅವಳೇ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದಾಗ ದಿಗ್ಭ್ರಮೆ ಆಯ್ತು. ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಮತ್ತೆ ನಾನು ನ್ಯಾಯ ಸಿಗಬೇಕಂತ ಕೇಳ್ಕೊತೀನಿ. ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕಂತ ಈ ಮುಖಾಂತರ ಕೇಳ್ಕೊತೀನಿ. ಮದುವೆ ದಿನವೇ ರಾಕ್ಷಸಿಯಾದ್ಲು ಐನಾತಿ ನಯನ. ತಾಳಿ ಕಟ್ಟು ಮೊದಲೇ ಭಾವಿ ಪತಿಗೆ ರಕ್ತಾಭಿಷೇಕ. ಹುಡುಗ ಹುಡುಗಿ ಖುಷಿ ಖುಷಿಯಾಗಿದ್ರಿಂದ ಮನೆಯವರೆಲ್ಲ ಮದುವೆಗೆ ಸಜ್ಜಾಗಿದ್ರು. ಜನವರಿ 30ಕ್ಕೆ ಕೊಳ್ಳೇಗಾಲದ ವೆಂಕಟೇಶ್ವರ ಮಹಲ್ನಲ್ಲಿ ಮದುವೆ ಮುಹೂರ್ತ ಫಿಕ್ಸ್ ಮಾಡಿದ್ರು. ಜನವರಿ 29ರಂದು ಆರತಕ್ಷತೆ ಸಂಭ್ರಮ ಜೋರಾಗಿತ್ತು. ಆವತ್ತೇ ಪ್ರಿಯಕರನ ಜೊತೆ ಸೇರಿದ ನಯನ ರವೀಶ್ನ ಹತ್ಯೆಗೆ ಸ್ಕೆಚ್ ಹಾಕಿದ್ದಾಳೆ. ತಂಗಿಯ ಮೊಬೈಲ್ನಿಂದ ಕಾಲ್ ಮಾಡಿ ಕೊಲೆ ಮಾಡುವಂತೆ ಮೆಸೇಜ್ ಕೊಟ್ಟಿದ್ಲಂತೆ.
ಪ್ರೇಯಸಿ ಮಾತಿನಂತೆ ಸ್ನೇಹಿತರ ಜೊತೆ ಎಂಟ್ರಿ ಕೊಟ್ಟಿದ್ದ ದರ್ಶನ್ ಕೊಳ್ಳೇಗಾಲದ ಎಂಜಿಎಸ್ವಿ ಕಾಲೇಜ್ ರಸ್ತೆಯಲ್ಲಿ ರವೀಶ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಕಾರು ಅಡ್ಡಗಟ್ಟಿ ಚಾಕುವಿನಿಂದ ಮನಸೋಗಿಚ್ಚೆ ರಕ್ತ ಹರಿಸಿ ಎಸ್ಕೇಪ್ ಆಗಿದ್ರು. ಯಾವಾಗ ಚಾಕು ಹಾಕಿದ್ರು ವರ ರವೀಶ್ ಬೆಚ್ಚಿ ಬಿದ್ದಿದ್ದ. ನಯನ ಪ್ರಿಯಕರ ಹಲ್ಲೆ ಮಾಡಿದ್ದು ಗೊತ್ತಾಗಿ ಮದುವೆ ಬೇಡವೇ ಬೇಡ ಅಂತ ನಿರಾಕರಿಸಿದ್ದ. ಅಲ್ಲಿಂದ ನಯನ ಊಸರವಳ್ಳಿಯಂತೆ ಬಣ್ಣ ಬದಲಾಯಿಸಿದ್ಲು. ಆಸ್ಪತ್ರೆಗೆ ಬಂದು ರವೀಶ್ ಮುಂದೆ ಫುಲ್ ಡ್ರಾಮಾ ಮಾಡಿದ್ಲು. ನನ್ನ ಕೈ ಬಿಡಬೇಡ, ಕೊನೆವರೆಗೂ ನಿನ್ನ ಜೊತೆಗಿರ್ತೀನಿ ಅಂತ ಮೊಸಳೆ ಕಣ್ಣೀರಿಟ್ಟಿದ್ಲು. ಆದ್ರೆ ರವೀಶ್ ಮಾತ್ರ ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಎಂದಿದ್ದ. ಒಂದ್ ಕಡೆ ನರಸಮ್ಮನ ನಾಟಕ ನಡೀತಿದ್ರೆ ಮತ್ತೊಂದ್ ಕಡೆ ಕೊಳ್ಳೇಗಾಲ ಪೊಲೀಸರು ಫೀಲ್ಡ್ಗಿಳಿದು ಸತ್ಯ ಕೆದಕೋದಕ್ಕೆ ಶುರು ಮಾಡಿದ್ರು. ನಡು ರೋಡಲ್ಲೇ ರಣಕೇಕೆ ಹಾಕಿದ್ದ ನಯನ ಬಾಯ್ ಫ್ರೆಂಡ್ ದರ್ಶನ್ ಹಾಗೂ ಆತನ ಸ್ನೇಹಿತ ಮಿಥುನ್ನನ್ನ ಹೆಡೆಮುರಿ ಕಟ್ಟಿದ್ದಾರೆ. ಸ್ಟೇಷನ್ನಲ್ಲಿ ಡ್ರಿಲ್ ಮಾಡ್ತಿದ್ದಂತೆ ಇದಕ್ಕೆಲ್ಲ ನಯನಾನೇ ಸೂತ್ರಧಾರಿ ಅಂತ ಬಾಯ್ಬಿಟ್ಟಿದ್ದಾರೆ. ಆಕೆ ಹೇಳಿದಂತೆಯೇ ಚೂರಿ ಹಾಕಿದ್ದೇನೆ ಅಂತ ಪ್ರಿಯಕರ ತಪ್ಪೊಪ್ಪಿಕೊಂಡಿದ್ದಾನೆ. ಕೂಡಲೇ ಅಲರ್ಟ್ ಆದ ಪೊಲೀಸರು ಸುಪಾರಿ ನಯನಾಳನ್ನ ಎತ್ತಾಕೊಂಡು ಹೋಗಿ ವಿಚಾರಣೆ ನಡೆಸಿದ್ದಾರೆ. ಎಸ್ಕೇಪ್ ಆಗಿರೋ ಇನ್ನಿಬ್ಬರು ಆರೋಪಿಗಳಿಗಾಗಿ ತಲಾಶ್ ನಡೆಸಲಾಗ್ತಿದೆ. ಇಂಥ ಕಡೆ ಬರ್ತಾ ಇದ್ವಿ, ಇದೇ ಟೈಮಿಗೆ ಬರ್ತೀವಿ ನಾವು, ಇಲ್ಲೇ ನೀನು ಬಾ ಅಂತೇಳಿ ಎಲ್ಲ ಮೆಸೇಜ್ಗಳನ್ನು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಯೂಸ್ ಮಾಡಿ ಕೂಡ ಮಾಹಿತಿ ಕೊಟ್ಟಿರೋದು ಕಂಡು ಬಂದಿದೆ. ಅವ್ರೂ ಕೂಡ ದಸ್ತಗಿರಿ ಮಾಡಿ ಮತ್ತು ಆ ಕೃತ್ಯಕ್ಕೆ ಉಪಯೋಗಿಸಿದಂಥ ಕಾರ್ ಇರ್ಬೋದು ಮತ್ತು ಆಯುಧ ಇರ್ಬೋದು ಎಲ್ಲನೂ ನಾವು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ನಾವು ಈಗಾಗಲೇ ಕೊಟ್ಟಿದ್ದೀವಿ. ನರಸಮ್ಮನ ಆಟಕ್ಕೆ ಒಬ್ಬ ಆಸ್ಪತ್ರೆ ಸೇರಿದ್ರೆ ಮತ್ತೊಬ್ಬ ಜೈಲು ಪಾಲಾಗಿದ್ದಾನೆ. ಒಟ್ಟಾರೆ ಇಂಥ ಚಿಂತಾಮಣಿಗಳನ್ನ ನಂಬೋ ಮೊದಲು ಹುಡುಗರು ಹುಷಾರಾಗಿರಬೇಕಿದೆ. SM ನಂದೀಶ್, ನ್ಯೂಸ್ 18 ಚಾಮರಾಜನಗರ. ಆತ ಮೈ ತುಂಬಾ ಸಾಲ ಮಾಡ್ಕೊಂಡಿದ್ದ, ಕೆಲಸಕ್ಕೆ ಹೋಗದೆ ಊರೂರು ಸುತ್ತುತ್ತಿದ್ದ. ಇದನ್ನ ಪ್ರಶ್ನೆ ಮಾಡಿದ ಹೆಂಡತಿಯ ರಕ್ತವನ್ನೇ ಹರಿಸಿದ್ದಾನೆ. ಚಾಕು ಇರಿದು ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಮಕ್ಕಳ ಮುಂದೆ ಚಾಕು ಇರಿದು ರಕ್ತದೋಕುಳಿ. ಗಂಡ ಹೆಂಡತಿ ನಂಟು ಬ್ರಹ್ಮ ಹೊಸೆದ ಗಂಟು ಅಂತಾರೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೋದ್ರೇನೆ ಸಂಸಾರ. ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಆಗೋದು ಕಾಮನ್. ಆದ್ರೆ ಕೆಲವರು ಚಿಕ್ಕ ಚಿಕ್ಕ ವಿಚಾರಕ್ಕೂ ನೆತ್ತರೋಕುಳಿ ಹರಿಸಿಬಿಡ್ತಾರೆ. ಹುಬ್ಬಳ್ಳಿಯಲ್ಲಿ ಕೆಲಸಕ್ಕೆ ಹೋಗಿ ಸಾಲ ತೀರಿಸು ಎಂದ ಹೆಂಡತಿಯನ್ನೇ ಗಂಡ ಹತ್ಯೆ ಮಾಡಿದ್ದಾನೆ. ಪಾಪಿ ಪತಿ ಅಟ್ಟಹಾಸಕ್ಕೆ ಹೆಣವಾದ ಈಕೆ ಹೆಸರು ತೈಸಿನ್ ಅಂತ. ಈತ ಆಕೆ ಪತಿ ಇರ್ಫಾನ್. 8 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಈ ದಂಪತಿಗೆ 2 ಮಕ್ಕಳು ಕೂಡ ಇವೆ. ಕಳೆದ 2 ತಿಂಗಳಿಂದ ಹುಬ್ಬಳ್ಳಿಯ ರಾಮಲಿಂಗೇಶ್ವರ ನಗರದಲ್ಲಿ ವಾಸವಾಗಿದ್ರು. ಕುಟುಂಬದ ಜವಾಬ್ದಾರಿ ಹೊತ್ತಿದ್ದ ಇರ್ಫಾನ್ ಗಾರೆ ಕೆಲಸ ಮಾಡಿಕೊಂಡಿದ್ದಂತೆ. ಇತ್ತೀಚೆಗೆ ಇರ್ಫಾನ್ ಸಾಲ ಮಾಡಿದ್ದಂತೆ. ಗಂಡ ಮಾಡಿದ ಸಾಲ ತೀರಿಸಲು ತೈಸಿನ್ ತನ್ನ ಒಡವೆಗಳನ್ನೆಲ್ಲ ಅಡ ಇಟ್ಟಿದ್ಲು. ಹೀಗಾಗಿ ಒಡವೆಗಳನ್ನ ಬಿಡಿಸಿಕೊಳ್ಳಲು ಹಣ ನೀಡುವಂತೆ ಗಂಡನಿಗೆ ಹೇಳುತ್ತಿದ್ಲು. ಹೆಂಡತಿ ಒತ್ತಾಯ ಸಹಿಸಿಕೊಳ್ಳದ ಇರ್ಫಾನ್ ಪದೇ ಪದೇ ಜಗಳ ಮಾಡುತ್ತಿದ್ದ. ನಿನ್ನೆಯೂ ಕೂಡ ಇದೇ ವಿಚಾರಕ್ಕೆ ಗಲಾಟೆ ಶುರುವಾಗಿದೆ. ದುಡಿದು ಸಾಲ ಮುಟ್ಟಿಸುವಂತೆ ಪತ್ನಿ ತೈಸಿನ್ ಹೇಳಿದ್ದಾಳೆ. ಇಷ್ಟಕ್ಕೆ ರೊಚ್ಚಿಗೆದ್ದ ಇರ್ಫಾನ್ ಚಾಕುವಿನಿಂದ ಮನಸ್ಸೋ ಇಚ್ಛೆ ಇರಿದಿದ್ದಾನೆ. ಕುತ್ತಿಗೆ ಸೇರಿದಂತೆ 4-5 ಕಡೆಗಳಲ್ಲಿ ಚುಚ್ಚಿ ರಕ್ತ ಹರಿಸಿದ್ದಾನೆ. ಜಗಳ ಇದ್ದಿತ್ತು ಅವ್ರದ್ದು. ಅವ ಲೋನ್ ತುಂಬ್ತಿದ್ದಿಲ್ಲ, ತುಂಬ್ತಿಲ್ಲ ಅಂತ ಜಗಳ ಇತ್ತು. ಅವ್ರ ಮನೇಲಿಂದ ಬಿಡಿಸಿ ಇಲ್ಲಿ ಬಾಡಿಗೆ ಮನೆ ಮಾಡಿ ಇಲ್ಲಿ ಕೊಟ್ಟಿದ್ವಿ. ಇಲ್ಲ 2-3 ತಿಂಗಳಾಗಿತ್ತು ಇಲ್ಲಿದ್ದ. ಈಗ ಹಂಗೆ ಜಗಳ ಆಗಿ ಆಮೇಲೆ ಹಂಗೆ ಇದ್ರು ಇಲ್ಲಾಂದ್ರೆ ಒಂದು 2 ತಿಂಗಳಿಂದ ಹಂಗೆ ಜಗಳ ಇದ್ದಿದ್ದಿತ್ತು. ಇಲ್ಲಿ ತಂದು ಇಟ್ಟಿತ್ತು. ಇಲ್ಲಿ ತಂದು ಇಟ್ಟಾಗ ಸದ್ಯಕ್ಕಂದ್ರೆ ಏನು ಇದ್ದಿದ್ದಿಲ್ಲ. ಈಗ ಹಂಗೆ ನೋಡಿದಾಗ ಮೊದಲೇ ಬೆಳಗ್ಗೆ ಫೋನ್ ಮಾಡಿದವಾಗಂತ ರೊಕ್ಕ ಕೇಳಿದ್ರೆ ಕೊಟ್ಟು ಹೋದ್ಮೇಲೆ 1 ತಾಸು 1.5 ತಾಸು ಬಿಟ್ಟು ಹಿಂಗೆ ಮರ್ಡರ್ ಆಗಿತ್ತು ಅಂತ ಕೇಳಿದ್ವಿ. ಕಟ್ಕೊಂಡವಳ ರಕ್ತ ಹರಿಸಿದ ಹಂತಕ ಮಗುವನ್ನ ಕರೆದುಕೊಂಡು ನೇರವಾಗಿ ಕೇಶವಾಪುರ ಪೊಲೀಸ್ ಠಾಣೆಗೆ ಹೋಗಿದ್ದಾನೆ. ನನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದೇನೆ ಅಂತ ಶರಣಾಗಿದ್ದಾನೆ. ಅವರಿಬ್ಬರ ನಡುವೆ ಜಗಳ ಆಗಿದೆ. ಜಗಳ ಆದಂಥ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದಂಥ ಒಂದು ಚಾಕುವನ್ನು ತಗೊಂಡು ಆಕೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿದ ನಂತರ ಆಕೆ ಅವನ್ನ ಹಿಡ್ಕೊಳ್ಳಿಕ್ಕೆ ಮತ್ತು ಹಲ್ಲೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಹೊರಗೆ ಓಡಿ ಬಂದಾಗ ಇಲ್ಲಿ ಬಾಗ್ಲ ಹತ್ರ ಬಂದು ಬಿದ್ದು ಅಲ್ಲಿಂದ ಡೆತ್ ಆಗಿದೆ.
ಸೊ ಕ್ಲಿಯರ್ಲಿ ಈಗಾಗಲೇ ಆರೋಪಿಯನ್ನು ನಾವು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡೋಷ್ಟೊತ್ತಿಗೆ ಕೇಶವಾಪುರ ಪೊಲೀಸ್ ಠಾಣೆಗೆ ಬಂದು ಅವನು ಹಾಜರಾಗಿದ್ದಾರೆ. ಮೃತ ತೈಸೀನ್ ಅನ್ಯ ಪುರುಷನೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ಲಂತೆ. ಅದೇ ಕಾರಣಕ್ಕೆ ಹತ್ಯೆ ಮಾಡಿದ್ದಾನೆ ಎನ್ನಲಾಗ್ತಿದೆ. ಸದ್ಯ ಪೊಲೀಸರು ತನಿಖೆ ಮುಂದುವರೆಸಿದ್ದು ಸತ್ಯಾಸತ್ಯತೆ ಹೊರಬರಬೇಕಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಯಶ್ ತಾಯಿ ಪುಷ್ಪಮ್ಮನ ಸೈಡ್ ಫೈಟ್ ಮುಗಿಯೋ ಲಕ್ಷಣ ಕಾಣ್ತಿಲ್ಲ. ನಿನ್ನೆ ಹೈಡ್ರಾಮಾ ಆಗ್ತಾ ಇದ್ದಂತೆ ಇವತ್ತು ಡಿಸಿ ಕಚೇರಿ ಮೆಟ್ಟಿಲೇರಿದ್ದಾರೆ. ಅಧಿಕಾರಿಗಳ ಕೈವಾಡ ಇದೆ ಅಂತ ದೂರು ಕೊಟ್ಟಿದ್ದಾರೆ. ಮುಗಿಯದ ಯಶ್ ತಾಯಿ ಸೈಟ್ ವಾರ್. ದಾಖಲೆ ಫೇಕ್, ಡಿಸಿ ಮೊರೆ ಹೋದ ಪುಷ್ಪ. ಕಳೆದೊಂದು ತಿಂಗಳಿನಿಂದ ಹಾಸನದಲ್ಲಿ ಯಶ್ ತಾಯಿ ಪುಷ್ಪ ಅವರ ಸೈಟ್ ಸಮರ ಕಾಡ್ಗಿಚ್ಚಿನಂತೆ ಧಗಧಗಿಸ್ತಿದೆ. ಮಾತಲ್ಲಿ ಬಗೆಹರಿಯುತ್ತೆ ಅಂತಿದ್ರೆ ದಿನೇ ದಿನೇ ಟಾಕ್ ವಾರ್ ಜೋರಾಗ್ತಿದೆ. ಪುಷ್ಪ ಅವರು ಕೌಂಟರ್ ಕೊಡ್ತಿದ್ರೆ ಜಿಪಿಎ ಹೋಲ್ಡರ್ ದೇವರಾಜ್ ಕೂಡ ತಿರುಗೇಟು ಕೊಡ್ತಿದ್ದಾರೆ. ಈಗ ಇದೇ ಕಾಂಪೌಂಡ್ ಕದನ ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಮೆಟ್ಟಿಲೇರಿದೆ. ಯಶ್ ತಾಯಿ ಪುಷ್ಪ ದೂರು ಕೊಟ್ಟಿದ್ದಾರೆ. ಹಾಸನದಲ್ಲಿ ಪುಷ್ಪ ಅವರ ಮನೆ ಪಕ್ಕದ ವಿವಾದಿತ ಜಾಗದ ವಿಚಾರ ದಿನಕ್ಕೊಂದು ರೀತಿ ಸದ್ದು ಮಾಡ್ತಿದೆ. ಮೊದಲು ಈ ಜಾಗ ನಮ್ಮದು, ನನಗೆ ಈ ಜಾಗದ ಮೂಲ ಮಾಲೀಕರು ಜಿಪಿಎ ಮಾಡಿಕೊಟ್ಟಿದ್ದಾರೆ, ಕೋರ್ಟ್ ಆದೇಶ ಕೂಡ ನಮ್ಮ ಪರ ಇದೆ ಅಂತ ಯಶ್ ತಾಯಿ ಹಾಕಿದ್ದ ಕಾಂಪೌಂಡ್ ಅನ್ನ ಒಡೆದು ಹಾಕಿದ್ರು. ನಂತರ ಯಶ್ ತಾಯಿ, ನಾನು 6 ವರ್ಷದ ಹಿಂದೆ ಈ ಜಾಗವನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೇನೆ, ನನ್ನ ಜಾಗಕ್ಕೆ ಅತಿಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ, ನನಗೆ ಆದ ನಷ್ಟವನ್ನ ಭರಿಸಬೇಕು ಅಂತ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಆಮೇಲೆ ಇದನ್ನ PDO ನಟರಾಜು ರೆಡಿ ಮಾಡಿ ಕೊಟ್ಟಿದ್ದಾನೆ ಅಂತಾನೆ ಇಲ್ಲಿ ನನಗೆ ಮಾಹಿತಿ ಹಿಂದೆನೇ ಇತ್ತು. ಯಾವಾಗ ಈ ಹೋದ ತಿಂಗಳು ಕೊಟ್ಟರು ಯಾರು, ಇದು PDO ನಟರಾಜು ಮಾಡ್ತಾನೆ, ಇವನೆಲ್ಲ ಕಡೆ ಇದೇ ಕೆಲಸ ಮಾಡ್ತಕ ಬಂದಿದ್ದಾನೆ, ಇವ್ರ ಸಂಬಂಧಿಕರೆಲ್ಲ ಇವರು ರಿಯಲ್ ಎಸ್ಟೇಟ್ ದಂಧೆ, ಇವರೆಲ್ಲ ಸೇರ್ಕೊಂಡು ಬಂದು ಈ ತರ ರೌಡಿಸಮ್ ಮಾಡಿ ಹೋಗಿ ಎಷ್ಟೋ ಕಡೆ ಸೈಟ್ಗಳನ್ನ ಇವ್ರು ಲಪ್ಟಾಯಿಸಿದ್ದಾರೆ ಅಂತ ನಮಗೆ ಮಾಹಿತಿ ಬಂತು. ಆದರೆ ನಾನು ಅದನ್ನು ನಿಮಗೆ ಕ್ಲಾರಿಟಿ ಕೊಡಲಿಲ್ಲ. ಯಾಕೆ ಅಂದರೆ ನನಗೆ ಅದು ಕರೆಕ್ಟಾಗಿ ಪೇಪರ್ ನೋಡಬೇಕು. ಈಗ ನೀವೆಲ್ಲ ನೋಡಿದ ಪ್ರಕಾರ 2 ಆಗಿದೆ ಅಂದಾಗ ಇದು ಕರೆಕ್ಟಾಗಿ ಅವ್ರು ಹೇಳಿದ ಜನ ಹೇಳಿದ ಕರೆಕ್ಟೇ ಇದೆ. ಇನ್ನು ಅದೇ ಜಾಗದಲ್ಲಿ ಹಾಕಿದ್ದ ತಂತಿ ಬೇಲಿ ಕಿತ್ತು ಕಾಂಪೌಂಡ್ ಹಾಕೋಕೆ ಪುಷ್ಪ ಅವರು ಮುಂದಾಗ್ತಿದ್ದಂತೆ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಇದೀಗ ಪುಷ್ಪ ಅವರು ಹಾಸನ ಜಿಲ್ಲಾಧಿಕಾರಿ ಕಚೇರಿ, SP ಕಚೇರಿ, ಮಹಾನಗರ ಪಾಲಿಕೆಗೆ ದೂರು ನೀಡಲು ಮುಂದಾಗಿದ್ದಾರೆ. ತನ್ನ ಬಳಿ ಇರೋ ದಾಖಲಾತಿಗಳ ನಕಲು ಪ್ರತಿಗಳನ್ನು ಅಧಿಕಾರಿಗಳಿಗೆ ನೀಡಿದ್ದಾರೆ. ಈ ಹಿಂದೆ ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ PDO ಆಗಿದ್ದ ನಟರಾಜ್ ಎಂಬಾತನೇ ಇದಕ್ಕೆ ಕಾರಣ. ನಮ್ಮ ಜಾಗದ ನಕಲಿ ದಾಖಲಾತಿಯನ್ನ ದೇವರಾಜ್ಗೆ ಸೃಷ್ಟಿಸಿಕೊಟ್ಟಿದ್ದಾನೆ, ನಾವು ಇಂಥದ್ದಕ್ಕೆಲ್ಲ ಹೆದರೋದಿಲ್ಲ ಅಂತ ಗುಡುಗಿದ್ದಾರೆ. ಅಲ್ಲ, ತೊಂದರೆ ಏನು ಕೊಡೋಕ್ಕಾಗಲ್ಲ ಅವರು. ನಾನು ತೊಂದರೆ ಕೊಟ್ಟರೆ ಎದುರ ಮಗಳೇ ಅಲ್ಲ. ಯಾಕೆ ಅಂತ ಕೇಳಿ ನಾನು ಮಾಡೋಕ್ಕೆ ಮುಂಚೆ 10 ಸರಿ ಯೋಚಿಸ್ಬಿಟ್ಟು ಮಾಡ್ತೀನಿ. ದುಡ್ಡು ಕೊಟ್ಟು ತಗೊಂಡ್ಮೇಲೆ ನಿಂತ್ಕೋಬೇಕು. ಎದ್ರಿಕೊಂಡು ಒಂದಿನ ನೋಡ್ರಿ, ಇದು ಒಡೆದು ಕಿತ್ಕೋಯ್ತಾವ್ರೆ. ದಾನ ಕೇಳ್ತಾ ಇಲ್ಲ ಅವರು, ಭಿಕ್ಷೆ ಕೇಳೋದು ಬೇರೆ, ಒಡೆದು ಕಿತ್ಕೋಗೋದು ಬೇರೆ. ಭಿಕ್ಷಕನಿಗೆ ಎಷ್ಟು ದೌಲತ್ತಿದ್ರೆ ಮತ್ತೆ ನಾನು ಕೊಂಡ್ಕೊಂಡಿರೋಳು ನನಗೆ ಎಷ್ಟು ಇರಬೇಕು. ಯಾವುದೇ ಅಂತ ಮೋದಿಯವ್ರ ಹತ್ರ ಹೋಗೋದಾಗ್ಬಿಡ್ಲಿ, ಲಾಸ್ಟಿಗೆ ಬಿಡಲ್ಲ ಇದನ್ನ, ನಾನು ಬಿಡಲ್ಲ ರೀ ಇದನ್ನ ಇಷ್ಟಕ್ಕೆ ಬಿಡ್ತೀನಿ ಅನ್ಕೋಬಿಡಿ. ನಾನು ಇಳಿದ್ಬಿಟ್ರೆ ಬಗ್ಗಲ್ಲ. ಯಾಕೆಂದ್ರೆ ನನ್ನಲ್ಲಿ ಪರ್ಫೆಕ್ಷನ್ ಇರುವಾಗ ಅವ್ರಿಗೆ ಯಾಕೆ ಎದುರ್ಬೇಕು ನಾವು. ಒಟ್ನಲ್ಲಿ ಯಶ್ ತಾಯಿ ಪುಷ್ಪ ಮನೆ ಪಕ್ಕದ ಸೈಟ್ ವಿಚಾರ ದಿನಕ್ಕೊಂದು ಗೊಂದಲ ಮೂಡಿಸ್ತಾ ಇದೆ. ಇದು ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ. ಕೋಲಾರದ ಚಿನ್ನದ ಇತಿಹಾಸ ಎಲ್ಲರಿಗೂ ಗೊತ್ತಿದೆ. ಇದೀಗ ಚಿನ್ನದ ನಾಡಿನ ಪಕ್ಕದಲ್ಲೇ ಮತ್ತೊಂದು ಗೋಲ್ಡ್ ಫೀಲ್ಡ್ ಪತ್ತೆಯಾಗುವ ಮುನ್ಸೂಚನೆ ಸಿಕ್ಕಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಂಗಾರದ ಬೇಟೆ ಶುರುವಾಗಿದೆ. ಚಿನ್ನದ ನಾಡಿನ ಪಕ್ಕದಲ್ಲೇ ಇದ್ಯಾ ಗುಪ್ತ ನಿಧಿ? ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಚಿನ್ನದ ಬೇಟೆ. ಚಿನ್ನದ ನಾಡು ಅಂದ್ರೆ ಕೋಲಾರ. ದಶಕಗಳ ಇತಿಹಾಸ ಹೊಂದಿರೋ ಬಂಗಾರದ ಭೂಮಿ. ಚಿನ್ನದ ಗಣಿಯತ್ತ ಇಡೀ ಪ್ರಪಂಚದ ಕಣ್ಣೇ ಬಿದ್ದಿದೆ. KGF ಅಲ್ಲಿ ಸಿಕ್ತಿದ್ದ ಗೋಲ್ಡ್ ಎಲ್ಲರನ್ನ ಬೆಚ್ಚಿ ಬೆರಗಾಗಿಸಿತ್ತು. ಇದೀಗ ಇದೇ ಚಿನ್ನದ ನಾಡಿನ ಪಕ್ಕದಲ್ಲೇ ಮತ್ತೊಂದು ಗುಪ್ತ ನಿಧಿ ಇರೋ ಸುದ್ದಿ ಹಲ್ಚಲ್ ಎಬ್ಬಿಸ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಚಿನ್ನದ ಬೇಟೆಗೆ ಸಜ್ಜಾಗಿದ್ದಾರೆ. ಚಿಕ್ಕಬಳ್ಳಾಪುರದ ಗಡಿಭಾಗದಲ್ಲಿ ಈಗ ಚಿನ್ನದ ಸದ್ದು ಕೇಳಿಸ್ತಿದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವತಿಯಿಂದ ಅತ್ಯಾಧುನಿಕ ವಾಯುಗಾಮಿ ಸಮೀಕ್ಷೆ ನಡೆದಿದೆ. ಹೆಲಿಕಾಪ್ಟರ್ಗೆ ಅಳವಡಿಸಲಾದ ಹೈಟೆಕ್ ಸೆನ್ಸಾರ್ಗಳು ಭೂಮಿಯ ಆಳದಲ್ಲಿರೋ ಖನಿಜಗಳ ದತ್ತಾಂಶವನ್ನ ಕ್ಷಣಾರ್ಧದಲ್ಲಿ ಸಂಗ್ರಹಿಸುತ್ತಿವೆ. ಆಲ್ರೆಡಿ ಕದ್ರಿಯಲ್ಲಿ ಸರ್ವೆ ಮಾಡ್ಕೊಂಡು ಬಂದಿರೋದು. ಅಲ್ಲಿ 1 ಟನ್ ಮಣ್ಣಿಗೆ 4 ಗ್ರಾಮ್ ಚಿನ್ನ ಸಿಕ್ಕಿದೆ ಅಲ್ಲಿ. ಅದೇ ತರ ಇದು KGF ಗೆ ಹೊಂದ್ಕೊಂಡಿರುವಂತಹ ಗುಡಿಬಂಡೆ ತಾಲೂಕು, ಇದರಲ್ಲೂ ಅಷ್ಟೇ
ಪಕ್ಕದಲ್ಲಿ ಕದ್ರಿ ಹೆಲಿಕಾಪ್ಟರ್ ಸರ್ವೆ ಮಾಡಿಕೊಂಡು KGF ಪಕ್ಕದಲ್ಲಿ ಮತ್ತೊಂದು ಚಿನ್ನದ ಪತ್ತೆ ಆಗಿದೆ. ಅದಕ್ಕೆ ಇಲ್ಲಿ ಸರ್ವೆ ಮಾಡಿಕೊಂಡು ಸುತ್ತಮುತ್ತಲು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದು 20 ದಿವಸ ಇಲ್ಲಿ ಸರ್ವೆ ಮಾಡಿಕೊಂಡು ಇದರ ಬಂಗಾರದ ನಿಕ್ಷೇಪ ಪತ್ತೆ ಮಾಡ್ತಾರೆ. ಆಂಧ್ರದ ಕದಿರಿ ಹಾಗೂ ಕರ್ನಾಟಕದ ಗುಡಿಬಂಡೆ ಸುತ್ತಮುತ್ತ ಈ ಕಾರ್ಯಾಚರಣೆ ತೀವ್ರಗೊಂಡಿದೆ. ಗುಡಿಬಂಡೆ ತಾಲೂಕಿನ ದೊಡ್ಡನಂಚರ್ಲು ಗ್ರಾಮದ ಆದರ್ಶ ಶಾಲೆಯನ್ನೇ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪಾಯಿಂಟ್ ಮಾಡಿಕೊಳ್ಳಲಾಗಿದೆ. ಮೇ 31ರವರೆಗೆ ಹಂತ ಹಂತವಾಗಿ ಈ ಸಮೀಕ್ಷೆ ನಡೆಯಲಿದೆ. ಇನ್ನು ಇದರ ಬಗ್ಗೆ ಪ್ರತಿಕ್ರಿಯಿಸಿರೋ ಜಿಲ್ಲಾಧಿಕಾರಿ 2019-20ರಲ್ಲೇ ಇಲ್ಲಿ ಬೇಸ್ ಮೆಟಲ್ ಸರ್ವೆ ನಡೆದಿತ್ತು. ಬಂಗಾರ, ತಾಮ್ರ ಹಾಗೂ ಅಲ್ಯೂಮಿನಿಯಂ ನಿಕ್ಷೇಪಗಳ ಬಗ್ಗೆ ಸುಳಿವು ಸಿಕ್ಕಿತ್ತು. ಅದರ ಮುಂದುವರಿದ ಭಾಗವಾಗಿ ಈಗ ವೈಜ್ಞಾನಿಕ ಆಧಾರದ ಮೇಲೆ ಆಳವಾದ ಸರ್ವೆ ಮಾಡಲಾಗ್ತಿದೆ ಅಂದಿದ್ದಾರೆ. ಈ ಸರ್ವೆ ಈಗಾಗಲೇ ಪ್ರಾರಂಭ ಆಗಿದೆ. ಮೇ 31ರವರೆಗೆ ಮುಂದಿನ 4 ತಿಂಗಳ ಕಾಲ ಸತತವಾಗಿ ಲೇಯರ್ ಬೈ ಲೇಯರ್ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳ ಹಂತದಲ್ಲಿ ಅವರು ಸರ್ವೆಯನ್ನು ಮಾಡ್ತಾರೆ. ಈ ಥರ ಹೆಲಿಕಾಪ್ಟರ್ಗಳು ತುಂಬ ಕೆಳ ಹಂತದಲ್ಲಿ ನಿಕ್ಷೇಪದ ಪತ್ತೆಗಾಗಿ ಮಾಡುವಂಥ ಸರ್ವೆನಲ್ಲಿ ಆತಂಕಕ್ಕೆ ಒಳಗಾಗುವಂಥ ಯಾವುದೇ ಪರಿಸ್ಥಿತಿ ಇಲ್ಲ. ಒಂದ್ ವೇಳೆ ಇಲ್ಲಿ ಚಿನ್ನದ ಅದಿರು ಅಧಿಕೃತವಾಗಿ ಪತ್ತೆಯಾದ್ರೆ ರಾಜ್ಯ ಹಾಗೂ ದೇಶದ ಆರ್ಥಿಕತೆಗೆ ಭರ್ಜರಿ ಬೂಸ್ಟ್ ಸಿಗಲಿದೆ. KGF ಮಾದರಿಯಲ್ಲೇ ಚಿಕ್ಕಬಳ್ಳಾಪುರದಲ್ಲೂ ಬಂಗಾರದ ಗಣಿ ಉದಯಿಸುತ್ತಾ ಅನ್ನೋದು ಕಾದು ನೋಡಬೇಕು. ದತ್ತಾತ್ರೇಯ, ನ್ಯೂಸ್ 18 ಚಿಕ್ಕಬಳ್ಳಾಪುರ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪವರ್ ಶೇರ್ ಬಗ್ಗೆ ಪ್ರಸ್ತಾಪ ಆಯಿತು. ಆಸಕ್ತಿಕರ ಚರ್ಚೆ ನಡೆದಿದೆ. ಹೀಗಾಗಿ ನನಗೂ DCMಗೂ ಆಗಲ್ಲ ಅಂತ ಬಿಜೆಪಿಯವರು ಹೇಳ್ತಾರೆ. ಇದಕ್ಕೆ DKಶಿ ಕಡೆ ನೋಡಿ ಸಿಎಂ ನಿನಗೂ ನನಗೂ ಹಾಲಾಹಲ ಇದೆ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಇದೇ ವೇಳೆ ಸಮಯ ಅದಕ್ಕೆ ಉತ್ತರ ಕೊಡುತ್ತೆ ಬಿಡಿ ಸರ್ ಅಂತ DKಶಿ ಹೇಳ್ತಾರೆ. ಇಬ್ಬರಿಗೂ ಜಗಳ ಇದೆ ಅಂತ ಗೊತ್ತು. ಅವರು ಕುಡಿಸ್ತಾರಲ್ಲ ಎಲ್ಲರಿಗೂ. ನೀ ಕುಡಿದವ್ರು ಯಾವ ಈಗ ನೀನು ಹೇಳಿದೆ, ನೀವು ಹೇಳ್ತಾ ಇದ್ದೀರಲ್ಲ ಚೀಫ್ ಮಿನಿಸ್ಟರ್ಗೂ DK ಶಿವಕುಮಾರ್ಗೂ ಜಗಳ ಇದೆ ಅಂತ. ಹಾಲು ಸಕ್ಕರೆ ಅಂತ ಹೇಳಿದೆಲ್ಲಪ್ಪ. ಇವ್ರಿಗೆ ನೋಡಿ, ನಿನ್ಗೆ ಹೇಳಿರೋದು ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ, ಅವರು ಹಾಲು ಹಲ್ಲ ಹಾಲಾಹಲ ಅಂತ ಹೇಳಿದ್ರು. ಟೈಮ್ ಉತ್ತರ ಕೊಡ್ತದೆ ನೋಡಿ, ಇದು ಕರೆಕ್ಟ್. ಒಂದು ಮಾತಲ್ಲಿ 100 ಅರ್ಥ ದಟ್ ಈಸ್ DK ಶಿವಕುಮಾರ್. ದಟ್ ಈಸ್ DK ಶಿವಕುಮಾರ್. ಒಂದು ಮಾತಲ್ಲಿ 100 ಅರ್ಥ ಕೊಡೋದೇ ಸನ್ಮಾನ್ಯ DK ಶಿವಕುಮಾರ್ ಅವರ ಟ್ಯಾಲೆಂಟ್. ಈಗ ನೀನ್ ಏನೇನ್ ಮಾತಾಡಿದ್ಯೆ ಕೆಲವು ವಿಚಾರಗಳು ನಾನೇನ್ ಇಬ್ಬರಿಗೂ ಜಗಳ